ಬಯಸ್ ಬಂದಿದ್ದು ಯಾವುದೂ ಅಲ್ಲ. ನಾನು SSLC ಏನಾದರೂ ಮಾಡಿ ಒಂದು ಮನೆ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾದರೂ ಹೋಗು ಬದುಕು ನೀನು ಆಚೆ. 86ನೇ ಇಸ್ವಿ ಮೇ 1ನೇ ತಾರೀಕು ಬೆಂಗಳೂರಿಗೆ ಬರ್ತೀವಿ. ಬಂದೊಂದು ಚಿಕ್ಕ ಹೋಟ್ಲಲ್ಲಿ ಕೆಲಸ ಸೇರ್ಕೊಳ್ತೀವಿ. ಪ್ಲಸ್ ನಮ್ಮ ಅಣ್ಣನ ಅವತ್ತೊಂದು ಸಡನ್ನ ಸಿಕ್ಬಿಟ್ರು ನಮಗೆ. ಶಾಕ್ ಆಗೋಯ್ತು, ಏನು ಇಲ್ಲಿ ಅಂತಂದರೆ ಇಲ್ಲ ಈ ಥರ ಬಂದೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಗಂಟೆ ನಾನು ಅಳು ಇತ್ತು. ಮಡಿಲಿನಲ್ಲಿ ಕಡಲಿನಷ್ಟು ಹನಿಗಳಿದ್ದರು ತೊಲಗದಾದ ಇಲ್ಲ ವಾಪಸ್ ಹೋದರೆ ಎಲ್ಲರೂ ನಗೆಪಟ್ಟಲಿಗೆ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸಾಗರದ ಅಲೆಗೂ ದಣಿವು. ಆಗ ವಿಡಿಯೋ ಲೈಬ್ರರಿ ಭಾಳ ಫೇಮಸ್ ಅದು. ಸೊ ಮಧ್ಯಾಹ್ನ ಒಂದು 2ರಿಂದ ರಾತ್ರಿವರೆಗೂ ನಾನು ವಿಡಿಯೋ ಲೈಬ್ರರಿ ಪಾರ್ಟ್ ಟೈಮ್ ಕೆಲಸ ಮಾಡ್ತೇನೆ. ನಮ್ಮ ಚಂದ್ರು ಅಂತ ಅವ್ನು ಹೇಳ್ತಿದ್ದೆ, ವರ್ಸ್ ಮ್ಯಾನ್, ಗುಡ್ಸ್ ಮ್ಯಾನ್, ಬಡ್ಸ್ ಮ್ಯಾನ್, ವಾಟರ್ ಸಪ್ಲೈ ಮ್ಯಾನ್ ಅಂತ. ಅಂದರೆ ಯಾವ್ದಾದ್ರು ರೆಡಿ ಎಲ್ಲ ಕೆಲಸನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬುದ್ಧವಂತ ನೀನು ಈ ಮಾತಿಗೆ ನಂತಿ. ಫೀಲ್ಡೇ ಗೊತ್ತಿಲ್ಲ ನನಗೆ, ಮನ್ಸಿಗೆ ತೋಚಿದ ಹಂಗೆ ಹೇಳ್ಬಿಡ್ತಾ ಇದ್ದೆ ನಾನು. ಫಿಲ್ಟರ್ ಇಲ್ಲ, ನೋ ಫಿಲ್ಟರ್, ಹಂಗೆ ದೇನೋ ಹಂಗೆ ನಾನು ಹೇಳೋದೆಲ್ಲ ಇದೆ ತಂಗೆ ನಿನ್ನ ಒಪಿನಿಯನ್ ಬೇಕಾಗಿಲ್ಲ. ನಮಸ್ಕಾರ ಬಂಧುಗಳೇ, ಕನ್ನಡ ಚಿತ್ರರಂಗದಲ್ಲಿ ತೆರೆ ಹಿಂದೆ ಕೆಲಸ ಮಾಡ್ತಕ್ಕಂಥ ತಂತ್ರಜ್ಞರನ್ನ ಕರ್ಕೊಂಬಂದು ನಾವು ಗುರುತಿಸಿ ಪರಿಚಯ ಮಾಡಿಸ್ತಕ್ಕಂಥ ಸಂಕಲ್ಪ ನಮ್ಮದು. ಯಾಕೆ ನಾವು ತಂತ್ರಜ್ಞರನ್ನೇ ಕರ್ಕೊಂಬಂದು ಇಲ್ಲಿ ಪರಿಚಯ ಮಾಡಿಸ್ತೀವಿ ಅಂದರೆ, ಕಲಾವಿದರನ್ನ ಸಾಮಾನ್ಯವಾಗಿ ನೀವು ನೋಡಿರ್ತೀರಾ, ಸಿನಿಮಾದಲ್ಲಿ ನೋಡಿರ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ. ಆದರೆ ತಂತ್ರಜ್ಞರು, ತೆರೆ ಹಿಂದೆ ಕೆಲಸ ಮಾಡ್ತಕ್ಕಂಥ ತಂತ್ರಜ್ಞರನ್ನ ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವ್ರ ಕಷ್ಟ ಇರುತ್ತೆ, ಅವ್ರ ಶ್ರಮ ಇರುತ್ತೆ, ಎಷ್ಟು ಎಫರ್ಟ್ ಆಗಿರ್ತಾರೆ ಸಿನಿಮಾಗೋಸ್ಕರ. ಅದಕ್ಕೋಸ್ಕರ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕನ್ನಡ ಚಿತ್ರರಂಗದ ಹೆಸರಾಂತ ಕಲಾ ನಿರ್ದೇಶಕರನ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಅವರೇ ನಮ್ಮ ರವಿ ಸಂತೆಯಾಕ್ಲು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಈಗ ರವಿ ಸರ್ ಅಂದರೆ ಗೊತ್ತಾಯಿತು. ಸಂತೆಯಾಕ್ಲು ಅಂತ ನಿಮ್ಮ ಕುಟುಂಬದ ಹೆಸರು ಅಥವಾ ಊರ ಹೆಸರು ಸರ್? ನನ್ನ ಊರಿನ ಹೆಸರು. ಊರಿನ ಹೆಸರು ಸರ್? ಯಾಕಂದರೆ ಮೊದಲು ಆ್ಯಕ್ಚುಲಿ ರವಿ ಅಂತಲೇ ಇಟ್ಕೊಂಡಿದ್ದು ನನ್ನ ಹೆಸರು, ಬರೀ ರವಿ ಅಂತಿತ್ತು. ಅದಾದ ನಂತರ ನಾವು ಅಮೇರಿಕಾ ಸಿನಿಮಾ ಹೋದಾಗ ಪಾಸ್ಪೋರ್ಟ್ನಲ್ಲಿ ರವಿ ಸಂತೆಯಾಕ್ಲು ಅಪ್ಪೇಗೌಡ ಅಂತ ಬಂತು. ಅದನ್ನು ಏನು ಮಾಡ್ಬಿಟ್ರು, ಇವನ್ ಸಿನಿಮಾದಲ್ಲೂ ಕೂಡ ನನಗೆ ಟೈಟ್ಲ್ ಅದನ್ನೇ ಹಾಕಿದ್ರು, ರವಿ ಸಂತೆಯಾಕ್ಲು ಅಂತಲೇ ಹಾಕಿದ್ರು. ಯಾವ ಡಿಸ್ಟಿಕ್ ಬರುತ್ತೆ ಸರ್? ಅದು ಶಿವಮೊಗ್ಗ ಡಿಸ್ಟಿಕ್ಕು, ತೀರ್ಥಹಳ್ಳಿ ತಾಲೂಕು. ಬರುತ್ತೆ ಸರ್. ಓಕೆ ಸರ್. ಸರ್, ಈಗ ನಮಗೆ ಇನ್ನೊಂದೇನು ಕುತೂಹಲ ಅಂದರೆ, ಈಗ ನೀವು ಸುಮಾರು ಸಿನಿಮಾಗಳನ್ನು ಮಾಡಿದ್ದೀರಾ. ಬಟ್ ಚಿತ್ರರಂಗಕ್ಕೆ ಬರುವ ಮುನ್ನ ಅಂದರೆ ನೀವು ಏನು ಕೆಲಸ ಮಾಡ್ತಾಯಿದ್ರಿ, ಆಮೇಲೆ ಚಿತ್ರರಂಗಕ್ಕೆ ಬಯಸು ಬಂದಿದ್ದ ಅಲ್ಲ ಆಕಸ್ಮಿಕವಾಗಿ ಬಂದಿದ್ದ? ಬಯಸ್ ಬಂದಿದ್ದು ಯಾವುದೂ ಅಲ್ಲ. ನಾನು SSLC ಡುಮ್ಕಿ ಹೊಡೆದ್ಮೇಲೆ. ಹೌದ್ರಾ? ಓಕೆ ಓಕೆ. ಹಾಂ ಸರ್. ತುಂಬ ತರಲೆ ಮಾಡ್ತಿದ್ದೆ ಊರಿನಲ್ಲಿ, ಭಯಂಕರ ತರಲೆ ಜಾಸ್ತಿ ಇತ್ತು. ಯಾವುದು ಕೆಲಸ ಮಾಡ್ತಿಲ್ಲ, ಸೋಮಾರಿ ಅದು, ಹುಟ್ಟು ಸೋಮಾರಿ ಅಂದರೆ ನನ್ನಷ್ಟು ಸೋಮಾರಿನೇ ಯಾರೂ ಇರಲಿಲ್ಲ. ಹೌದು. ಹಾಗಾಗಿ ಏನಾದರೂ ಮಾಡಿ ಒಂದು ಮನೆ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾದರೂ ಹೋಗು ಬದುಕು ನೀನು ಆಚೆ. ಅಂದರೆ ಮನೇಲಿ ಎಲ್ಲರದು ಅಂದರೆ ಅಷ್ಟು ಟಾರ್ಚರ್ ಕೊಡ್ತಾಯಿದ್ರಿ ಅಂತ ಕಾಣುತ್ತೆ. ಅದು ಮನೆ ಬಿಟ್ಟು ಬಂದೆ. ಅಂದರೆ ನನ್ನ ಊರಿನಲ್ಲಿ ಒಂದು ಸುಧಾಕರ್ ಅಂತ ಅವ್ನು ಹುಡುಗ, ಆಮೇಲೆ ನನ್ನ ಅಣ್ಣ ಅನಂತಮೂರ್ತಿ ಅಂತ, ಅವರು ಫಿಲ್ಮ್ ಫೀಲ್ಡ್ನಲ್ಲಿ ಇದ್ದರು. ಆ್ಯಕ್ಚುಲಿ ಸುಧಾಕರ್ ಅನ್ನೋನು ಹೋಟೆಲ್ ಕೆಲಸ ಮಾಡ್ತಾಯಿದ್ದ. ಬಟ್ ನಮ್ಮ ಅಣ್ಣ ಅವಾಗಂದರೆ ಬರೀ ಪೋಸ್ಟ್ ಇದೆ ಬಿಟ್ಟರೆ ಫೋನ್ ಗಿನ್ ಏನು ಆ ಥರದ್ದು ಇರಲಿಲ್ಲ. ಪೋಸ್ಟ್ ಕಾರ್ಡ್ ಮುಖಾಂತರ ಅವನೊಂದು 6 ತಿಂಗಳಿಂದ ಮನೆಗೇನು ಲೆಟ್ರ್ ಏನು ಬರೆದಿರಲಿಲ್ಲ. ಹಾಗಾಗಿ ನಮ್ಮ ಅಮ್ಮ ಅವರಿಗೆಲ್ಲ ಒಂಥರ ಭಯ, ಸಣ್ಣ ಒಂದು ಭಯ ಶುರುವಾಗಿತ್ತು. ಒಂದು 2 ಥರದಾಯಿತು. ಒಂದು ನನ್ನನ್ನು ಮನೆ ಬಿಡಿಸ್ದಂಗೆ ಆಯಿತು, ಇನ್ನೊಂದು ಅಣ್ಣ ಸಿಕ್ಕಿದ್ರೆ ಅಣ್ಣನ ಹುಡುಕ್ದಂಗೆ ಆಯಿತು. ಉದ್ದೇಶದಿಂದ ಆಚೆ ಕಳೆದು ಸುಧಾಕರ್ ಅನ್ನೋ ಜೊತೆಗೆ ನಾನು 86ನೇ ಇಸ್ವಿ ಮೇ 1ನೇ ತಾರೀಕು ಬೆಂಗಳೂರಿಗೆ ಬರ್ತೀವಿ. ಬಂದೊಂದು ಚಿಕ್ಕ ಹೋಟ್ಲಲ್ಲಿ, ಪೂರ್ಣಿಮಾ ಹೋಟ್ಲ್ ಅಂತ ಬಿಟ್ಟು ಇವತ್ತು ಇದೆ, ವಿಲ್ಸನ್ ಗಾರ್ಡನ್ ಬೆಂಗಳೂರಿನಲ್ಲಿ, ಅಲ್ಲಿ ಕೆಲಸ ಸೇರ್ಕೊಳ್ತೀವಿ. ಸೊ ಅವಾಗ SSLC ಪಾಸ್ ಆರ್ ಫೇಲ್ ಅದನ್ನು ಕೇಳ್ತಿರಲಿಲ್ಲ. ಆ SSLC ಓದಿದ್ದಾನೆ ಅಂದರೆ ಭಾಳ ಅದು ದೊಡ್ಡ ವಿಚಾರ ಸರ್. ಅಂದರೆ ಲ್ಯಾಬಿಗೆ ಬಿಡ್ತೀವಿ. ಲ್ಯಾಬ್ ಅಂದರೆ ನಾವು ಪಾತ್ರೆ ತೊಳೆಯೋದು ಇದೆಲ್ಲ ಲ್ಯಾಬ್ ಅಂತ ಹೇಳಿ ಅಲ್ಲಿ ಬಿಡ್ತಿರಲಿಲ್ಲ. ನಮಗೆ ಒಂದು ಪಾರ್ಸಲ್ ಕಟ್ಟಲಿಕ್ಕೆ ಆ ಥರಕ್ಕೆ ಒಂದು ಸ್ವಲ್ಪ ಓದಕ್ಕೆ ಬರೆಯಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೌಂಟ್ರಲ್ಲಿ ಬಿಟ್ಕೊಳ್ತಾಯಿದ್ರು. ಆ ಕೌಂಟ್ರಲ್ಲಿ ಪಾರ್ಸಲ್ ಕಟ್ಟೋ ಒಂದು ಶೇಖರ್ ಅಂತ ಒಬ್ರು ಭಾಳ ಚೆನ್ನಾಗಿ ಕಲಿಸ್ಕೊಡ್ತಾರೆ. ಅವರು ಆ್ಯಕ್ಚುಲಿ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರು. ಅವ್ರು ಯಾವ ಥರ ಕಳಿಸ್ಬೇಕು, ಎಷ್ಟು ಶಿಸ್ತಾಗಿರಬೇಕು ಏನು ಅಂತ ಹೇಳ್ಬಿಟ್ಟು ಕಲಿಸ್ಕೊಟ್ಟು ಅಲ್ಲಿ ಶುರು ಮಾಡಿದ 6 ತಿಂಗಳು ನಾನು ಹೋಟ್ಲಲ್ಲಿ ಕೆಲಸ ಶುರು ಮಾಡಿರೋದು. ಅಲ್ಲಿಂದ ಬದುಕು ಹಂಗೆ ಬರ್ತಾನೆ ಹೋಯ್ತು. ಆ ಬದುಕು ಬಂದಾಗ ಅನಿರೀಕ್ಷಿತವಾಗಿ ನಾನು ವಿಲ್ಸಂಗಡ ಕೆಲಸ ಮಾಡುವಾಗ ಅದು ನಮ್ಮ ಹೋಟೆಲ್ ಎದುರುಗಡೆ ಜ್ಯೋತಿ ವಾಹಿನಿ ಇದ್ರದ್ದು ಎಡಿಟಿಂಗ್ ರೂಮ್, ನಮ್ಮ ಸುರೇಶ್ ಅರಸು ಸರ್ ಎಡಿಟಿಂಗ್ ರೂಮ್ ಅಲ್ಲೇ ಇತ್ತು. ವಸಂತ್ ಕಲರ್ ಲ್ಯಾಬ್ ಅಂತ ಡಬ್ಬಿಂಗ್ ಏನಾದ್ರು ನಮಗೆ ಡಬಲ್ ರೋಡ್ನಲ್ಲಿ ಇದೆ ಇತ್ತು. ಅಲ್ಲಿ ಬಂದಾಗ ಎಡಿಟಿಂಗ್ ರೂಮ್ಗೆ ಬಂದಾಗ ಸಾಕಷ್ಟು ಆರ್ಟಿಸ್ಟ್ಗಳು, ಆಮೇಲೆ ಡಬ್ಬಿಂಗ್ ಬಂದವರು, ಪ್ಲಸ್ ನಮ್ಮ ಅಣ್ಣನ ಅವತ್ತೊಂದು ಸಡನ್ನ ಸಿಕ್ಬಿಟ್ರು ನಮಗೆ. ಶಾಕ್ ಆಗೋಯ್ತು, ಏನು ಇಲ್ಲಿ ಅಂತಂದರೆ ಇಲ್ಲ ಈ ಥರ ಬಂದೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಗಂಟೆ ನಾನು ಅಳು ಇತ್ತು. ಅಂದರೆ ಸಡನ್ನಾಗಿ ಇಡೀ ಹೋದಾಗ ನನಗೆ ಏನಾಗಬೇಕಂತ ಗೊತ್ತಿಲ್ಲ.
ಹಾಗಾಗಿ ಅಲ್ಲಿ ಸಿಗಾಕೊಂಡ್ರು. ಇಲ್ಲ ಬೇಡ ನೀನು ಹೋಟ್ಲ್ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ, ನಿನ್ಗೆ ಏನಾದರೂ ಮಾಡಿ ಓದಬೇಕು. ಅವನಿಗಂದ್ರೆ ಒಂದು ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಕೆಲಸನಾರು ಕೊಡಿಸ್ಬೇಕು ಅಂತ ಆಟ ಇತ್ತು. ಯಾವುದೇ ಕಾರಣಕ್ಕೆ ನಮ್ಮ ಊರು ಸುತ್ತಮುತ್ತಲು ಎಲ್ಲಿ ಯಾರನ್ನು ಗೌರ್ಮೆಂಟ್ ಕೆಲಸದಾರೆ ಯಾರು ಇರಲಿಲ್ಲ. ಎಲ್ಲ ಅಗ್ರಿಕಲ್ಚರ್ ಸಣ್ಣ ಮಟ್ಟದ ಒಂದು ಸಣ್ಣ ಹಿಡುವಳಿದಾರರೆಲ್ಲ, ತುಂಬ ಬಡ ಕುಟುಂಬದವರು. ಅಂದರೆ ಬಡ ಕುಟುಂಬ ಆದ್ರೂ ಕೂಡ ಗೌರವಾನ್ವಿತವಾಗಿ ಬದುಕಂತ ಎಲ್ಲ ರೈತ ವರ್ಗ ಒಂದಿತ್ತು. ಅಂದರೆ ಸಾಹಿತ್ಯ ಅಂದರೆ ಬರೆದಿರಲಿಲ್ಲ, ಬಟ್ ಅದು ಅಲ್ಲಿ ಅವ್ರ ಹತ್ರ ಇದ್ದಂಥ ಸಾಹಿತ್ಯನ ನಾವು ಇವತ್ತೇನ ಕ್ರೋಢೀಕರಿಸಿಟ್ಟಿದ್ರೆ ಅದೊಂದು ದೊಡ್ಡ ಒಂದು ಜನಪದ ಒಂದು ನಿಘಂಟ ಆಗ್ಬಿಡ್ತಿತ್ತು ಅದು. ಆ ಥರ ಯಾರೇ ಇರಲಿಲ್ಲ. ಒಬ್ಬರು ಎಲ್ಲೇಗೌಡರು, ತಿಮ್ಮೇಗೌಡರು ಅಂತಿದ್ರು. ಆ ಥರ ಒಬ್ಬೊಬ್ಬರು ಕಲಾವಿದರುಗಳಿದ್ದರು. ಆಮೇಲೆ ನನ್ನ ತಾಯಿನೂ ಕೂಡ ಭಾಳ ಒಬ್ಬ ಒಳ್ಳೆ ಆಯುರ್ವೇದಿಕ್ ಪಂಡಿತ ಆಗಿದ್ದು. ಅಂದರೆ ಯಾವುದೇ ಒಂದು ಹಾವು ಕಡ್ದಿದ್ರಿಂದ ಹಿಡಿದು ಯಾವ ಥರದ ಹುಚ್ಚುನಾಯಿ ಕಚ್ಚಿದ್ರಿಂದ ಹಿಡಿದು ಯಾವ ಥರದ ಇದಕ್ಕಿದ್ರೂ ಕೂಡ ನಿಮ್ಮ ಔಷಧಿ ಕೊಡ್ತಾಯಿದ್ರು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬಳು ಒಳ್ಳೆ ಗ್ರಾಮೀಣದಲ್ಲಿ ಒಂದು ಒಳ್ಳೆ ಸೂಲ್ಗಿತ್ತಿ ಆಗಿದ್ರು. ಯಾರು ಹಾಸ್ಪಿಟ್ಲ್ಗಳಿಗೆ ಹೋಗ್ತಾ ಇರಲಿಲ್ಲ. ಮಕ್ಕಳುಗಳಿಗೆ ಏನೇ ಹುಷಾರಿರಲಿ, ಬಾಣಂತಿಯರಿಗೆ ಇರಲಿ, ಮನೆಯಲ್ಲೇ ಅಮ್ಮವರೇ ಮಾಡೋರು, ತಾಯಿನೇ ಮಾಡ್ತಾ ಇದ್ರು. ಹಾಗಾಗಿ ಅಲ್ಲಿಂದ ಆ ಥರದೊಂದು ಕಲ್ಚರಿಂದ ಬಂದು ನಾನು ಇಲ್ಲಿಗೆ ಬಂದು ಸೇರಿಕೊಂಡೆ. ಬಂದು ಒಂದು 6 ತಿಂಗಳಾದ್ಮೇಲೆ ನನಗೆ ಅನ್ನಿಸ್ತು, ಮತ್ತೆ ಇಲ್ಲ ವಾಪಸ್ ಹೋದರೆ ಎಲ್ಲರೂ ನಗೆಪಟ್ಟಲಿಗೆ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಣ್ಣನೂ ಹೇಳ್ದೆ, ಈ ಥರ ಬೇಡ, ನೀನು ಏನಾದರೂ ಮಾಡಿ ಇಲ್ಲೇ ಇದು ಮಾಡು ಅಂತ ಬಿಟ್ಟು ಕರ್ಕೊಂಬಂದ್ಬಿಟ್ಟು ಇದೇ ನಮ್ಮ ಶಿವನಹಳ್ಳಿನಲ್ಲಿ ಅಪ್ಪಾಜಿ ಗೌಡ್ರು ಅಂತ ಅವ್ರ ಜೊತೆಯಲ್ಲಿ ಮಾತಾಡೋದು ರೂಮ್ ಕೊಡಿಸಿ ಟ್ಯೂಷನಿಗೆ ಹಾಕಿದ್ರು. ಫಸ್ಟ್ ಬ್ಲ್ಯಾಕ್ನಲ್ಲಿ ನಾಗೇಂದ್ರ ಮಾಸ್ಟರ್ ಅಂತ ಭಾಳ ಒಳ್ಳೆ ಮಾಸ್ಟರ್, ಅವಾಗ ಟ್ಯೂಷನ್ ಮಾಸ್ಟರ್ ಅವರು ಮುಂದೆ ಸರಿ ನನಗೆ 5 ಸಬ್ಜೆಕ್ಟ್ ಪಾಸ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಓದೋದಕ್ಕೆ ನಿಮ್ಗೆ ಅಷ್ಟು ಆಸಕ್ತಿ ತುಂಬಿದ್ದು. ಫೇಲ್ ಅನ್ನೋದು ನಮ್ಮದು ಎಜುಕೇಷನ್ ಫೇಲ್ ಇತ್ತು ಅಷ್ಟೇ, ಬೇರೆ ಯಾವುದ್ರಲ್ಲೂ ಫೇಲ್ ಇರಲಿಲ್ಲ. ಅಂದರೆ SLC ಪಾಸ್ ಮಾಡ್ಕೊಂಡ್ರಿ ಸರ್? ಪಾಸ್ ಆದಮೇಲೆ ಮತ್ತೆ ಇಲ್ಲಿ ಬಸವೇಶ್ವರ ಕಾಲೇಜ್ ಅಂತಿದೆ ವಿಜಯನಗರದಲ್ಲಿ, ಅಲ್ಲಿ ಸೆಕೆಂಡ್ PUC ಕಾಲೇಜಿಗೆ ಸೇರಿಕೊಂಡ್ವಿ. ಅದು ಹೇಗಿತ್ತು ಅಂತ ಹೇಳಿದ್ರೆ ಕೊನೆಗೆ ಕಾಲಕ್ರಮೇಣ ಇಲ್ಲೇನೋ ಒಂದು ಹಾಸ್ಟೆಲ್ ಸೇರಿಸಿದ್ರು ನನ್ನನ್ನು. ಆ ಹಾಸ್ಟೆಲಿಂದ ನಾನು ಡೈಲಿ ಕಾಲೇಜಿಗೆ ಹೋಗ್ಬಿಟ್ಟು ಬರೋದು ಬೇಗ 11 ಗಂಟೆ ಮುಗಿದೋಗ್ಬಿಡೋದು ಕಾಲೇಜು. 11 ನಂತರ ಏನು ಮಾಡೋದು ಅಂದಾಗ ಅವನು ಜಯೇಶ್ ಅಂತ ಹುಡುಗ, ಅವನು ಗಾಂಧಿ ಫ್ಯಾಮಿಲಿ ಅಂತ ಬಾಚಮ್ ಸರ್ಕಲ್ನಲ್ಲಿದ್ದರು. ಅವ್ರ ಅಣ್ಣನೊಂದು ವಿಡಿಯೋ ಲೈಬ್ರರಿ ಇತ್ತು ಇಲ್ಲಿ ಬಸವೇಶ್ವರ. ಆಗ ವಿಡಿಯೋ ಲೈಬ್ರರಿ ಭಾಳ ಫೇಮಸ್ ಅದು. ಸೊ ಮಧ್ಯಾಹ್ನ ಒಂದು 2ರಿಂದ ರಾತ್ರಿವರೆಗೂ ನಾನು ವಿಡಿಯೋ ಲೈಬ್ರರಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಕೆಲಸ. ಅಲ್ಲಿಂದ ಮತ್ತೆ ಇನ್ನೊಂದು ಥರದ ಜೀವನ ಶುರು ಆಯಿತು. ಸೆಕೆಂಡ್ PUC ಮತ್ತೆ ದಂಡಯಾತ್ರೆ. ಅಲ್ಲಿ 2 ಸರಿ ದಂಡೆ ಹೊಡೆದ್ಮೇಲೆ ಮತ್ತೆ ಯಾಕಂದ್ರೆ ನನಗೆ ಎಜುಕೇಷನ್ ತಲೆಗೆ ಹತ್ತಲಿಲ್ಲ. ಸೊ ಬದುಕು ಬೇರೆ ಸಿಟಿ ಬದುಕಿತ್ತಲ್ಲ. ಹಾಗಾಗಿ ಮತ್ತೆ ನಾನು ಒಂದು ಸಣ್ಣ ಒಂದು ಬುಕ್ ಲೈಬ್ರರಿ ಮಾಡಿದ್ವಿ, ಒಂದು ಬೀಡ ಅಂಗಡಿ ಮಾಡಿದ್ವಿ. ಯಾವುದೂ ವರ್ಕೌಟ್ ನಮ್ಮ ಕೈಗೆ ಹತ್ತಲಿಲ್ಲ. ಆವಾಗ ಅದೇ ಟೈಮ್ನಲ್ಲಿ ಅಣ್ಣ ಅವರು ನಾಗ್ತೇಳಿ ಚಂದ್ರಶೇಖರ್ ಸರ್ದು ಇದದ್ದು ಉಂಡು ಹೋದಕೊಂಡೋದು ಮುಗಿದು ಬಾನಲ್ಲೇ ಮಧು ಚಂದಕ್ಕೆ ಶುರುವಾಗಿತ್ತು. ಅಲ್ಲಿ ಅಸಿಸ್ಟೆಂಟಾಗಿ ಬಾ ಅಂತ ಹೇಳ್ಬಿಟ್ಟು ಫಿಲ್ಮ್ ಫೀಲ್ಡಿಗೆ ಎಂಟ್ರು. ಯಾರೋ ನೀವೇ ಡೈರೆಕ್ಟಾಗಿ ಅಪ್ರೋಚ್ ಮಾಡಿದ್ರೆ ಅಥವಾ? ಇಲ್ಲ ನನ್ನ ಅಣ್ಣ ಅವರಿದ್ರು, ಗೋಪಿ ಪಿಣ್ಯ ಅಂತ ಹೇಳ್ಬಿಟ್ಟು ಅವರು ನಾಗ್ತೇಳಿ ಸರ್ ಜೊತೆ, ಅವರಿಬ್ಬರು ಭಾಳ ಸೀನಿಯರ್ ಅಸೋಸಿಯೇಟ್ಗಳು. ಅವ್ರ ಮುಖಾಂತರ ನೀವು ಪರಿಚಯ ಆಗಿದ್ರೆ ಸರ್ಗೆ, ನಾಗ್ತೇಳಿ ಸರ್ಗೆ? ನಾನು ನಾಗ್ತೇಳಿ ಸರ್ ಜೊತೆ ನನ್ನ ಅಣ್ಣನ ಕೆಲಸ ಮಾಡ್ತಾ ಇದ್ರು. ಅವರು ದೊರೆ ಭಗವಾನು, ಆ ಥರ ದೊಡ್ಡ ದೊಡ್ಡ KV ರಾಜು ಅವರು, KV ಜಯರಾಮ್ ಸರ್ ಅಂಥವ್ರ ಜೊತೆಲ್ಲ ಕೆಲಸ ಮಾಡಿ ಅಲ್ಲ ಅಸಿಸ್ಟೆಂಟಾಗಿ ಸೇರ್ಕೊಂಡ್ರೆ ಸರ್ ನಾಗ್ತೇಳಿ ಸರ್ ಜೊತೆ? ಹೌದೌದು. ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಸೇರ್ಕೊಂಡ ಅಥವಾ ಆರ್ಟ್ಗೆ ಸಂಬಂಧಪಟ್ಟ? ಇಲ್ಲ ಆರ್ಟ್ ಅಂದರೆ ಅವಾಗೆಲ್ಲ ಆರ್ಟ್ ಡೈರೆಕ್ಟರ್ ಆಗ್ಬೇಕಂತ ತಲೆಯಿಲ್ಲ, ಯಾವುದೂ ಇಲ್ಲ. ಅಸಿಸ್ಟೆಂಟ್ ಅಂದ್ರೆ ಏನು ಗೊತ್ತಿಲ್ಲ, ಆರ್ಟ್ ಅಂದ್ರೆ ಏನು ಗೊತ್ತಿಲ್ಲ, ಯಾವ್ದ್ರ ಬಗ್ಗೆ ಯಾವುದೊಂದು ಕೆಲಸ ಆಗಬೇಕಿತ್ತು, ಆಗ್ತಾ ಇತ್ತು ನಮಗೆ. ಆಮೇಲೆ ಅಸಿಸ್ಟೆಂಟ್ ಅಂದರೆ ಬರೀ ಅಸಿಸ್ಟೆಂಟ್ ಮಾಡೋದಂತಾನೆ ಅಲ್ಲ, ಆಲ್ರೌಂಡ್ ಏನು ಬೇಕಾದ್ರೆ ಕೆಲಸ, ಯಾವ್ದು ಹೇಳ್ತಾರೆ ಎಲ್ಲ ಕೆಲಸನೂ ಮಾಡೋದು. ನಮಗೆ ನಮ್ಮ ಚಂದ್ರು ಅಂತ ಅವ್ನು ಹೇಳ್ತಿದ್ದೆ, ವರ್ಸ್ ಮ್ಯಾನ್, ಗುಡ್ಸ್ ಮ್ಯಾನ್, ಬಡ್ಸ್ ಮ್ಯಾನ್, ವಾಟರ್ ಸಪ್ಲೈ ಮ್ಯಾನ್ ಅಂತ. ಅಂದರೆ ಯಾವ್ದಾದ್ರು ರೆಡಿ ಎಲ್ಲ ಕೆಲಸನೂ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಎಲ್ಲರಿಗೂ ಒಂಥರ ಇಷ್ಟ ಆಗ್ತಿತ್ತು. ಇವನ್ ಆರ್ಟಿಸ್ಟ್ಗಳು ದತ್ತಣ್ಣ ಅಂತವ್ರಾಗಿರ್ಬೋದು, ರಮೇಶ್ ಅರವಿಂದ್ ಸರ್ ಅಂಥವರೆಲ್ಲ ಇದು. ಅಂದರೆ ಆ ಟೈಮಲ್ಲಿ ಇದ್ದಿದ್ದು ನಮ್ದು ಶಿವರಾಮ್ ಸರ್ IAS, ಅವರೇ ಪ್ರೊಡ್ಯೂಸರ್ ಕಮ್ ಹೀರೋ, ಬಾನಲ್ಲೇ ಮಧುಚಂದ್ರಕ್ಕೆ. ಅದು ತುಂಬ ಕ್ಲಿಕ್ ಆಯ್ತು, ಕೆಲಸನೂ ನಮ್ಮದು ಭಾಳ ಇಷ್ಟ ಆಯ್ತು ಎಲ್ಲರಿಗೂ. ಅದಾದ ನಂತರ ಮತ್ತೆ ಹಾಗೆಯೇ ಇದನ್ನು ಮಾಡಿದ್ರು, ಹೂಮಳೆ ಸಿನಿಮಾ. ಅಂದರೆ ಇನ್ನೊಂದು ನಾವು ಮಾಡಿದ್ದು ಅಮೇರಿಕ ಕೊಟ್ರೇಶಿ ಕನಸು ಶುರು ಮಾಡಿದರು. ಕೊಟ್ರೇಶಿ ಕನಸು ನನಗೆ ವರ್ಕ್ ಮಾಡೋಕ್ಕಾಗಿಲ್ಲ. ನಾನು ಅಂದರೆ ನನ್ನ ತಾಯಿದು ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದಿಂದ ನಾನು ಮತ್ತೆ ವಾಪಸ್ ಊರಿಗೆ ಒಂದು ಸ್ವಲ್ಪ ಟೈಮ್ ಊರಿಗೆ ಹೋಗಿದ್ದೆ. ಆಮೇಲೆ ಕೊಟ್ರೇಶಿ ಮುಗಿಸಿ ಅಮೇರಿಕ ಶುರು ಮಾಡಿದ್ರು. ಆ ಟೈಮಲ್ಲಿ ಮತ್ತೆ ಬಂದು ಜಾಯ್ನ್ ಆದೆ ನಾನು. ಅಂದರೆ ಚಿತ್ರರಂಗಕ್ಕೆ ಪಾದಾರ್ಪಣೆ ನಾಗ್ತೇಳಿ ಚಂದ್ರಶೇಖರ್ ಸಿನಿಮಾ ಮುಖಾಂತರನೇ ನೀವು ಬಂದಿದ್ದು? ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಬಂದಿದ್ದು ನಾನು. ಆಮೇಲೆ ಅವ್ರ ಮಧ್ಯದಲ್ಲಿ ಒಂದು 2-3 ಸೀರಿಯಲ್ಗಳು ಇದನ್ನೆಲ್ಲ ಮಾಡಿದ್ರು, ಚಿಕ್ಕ ಟೆಲಿಫಿಲ್ಮ್ಗಳು, ಮೂವಿ ಇದನ್ನೆಲ್ಲ ಮಾಡ್ತಾಯಿದ್ರು. ಹಾಗಾಗಿ ಅದ್ರ ಜೊತೆನೇ ಕ್ಯಾರಿ ಆಯಿತು. ಆ ಟೈಮಲ್ಲಿ ನನಗೆ ತುಂಬ ಆಸಕ್ತಿ ಸಿಕ್ಕಿದ್ದೊಂದು, ನಮ್ಮ ಗೋಪಿ ಪಿಣ್ಯ ಸರ್ ಅವರು
ಅವರು ಕೂಡ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ರು. ಹಾಗೆಯೇ ಚಿಟಿ ಬಾಬು ಸರ್ ನಮ್ಮದು ಕ್ಯಾಮ್ರಾಮನ್ ಸರ್. ಹಿರೇ ಅಂತಾರೆ ಅವರು. ಅವರಿಂದ ನನ್ನ ಕಂಡ್ರೆ ಭಾಳ ಪ್ರೀತಿ. ಇಲ್ಲಿ ಈಗ ನಾವು ಏನು DA ಅಂತೀವಿ, ಅವಾಗ ಇಲ್ಲಿ ನಾವು ಕಲರ್ ಗ್ರೇಡಿಂಗ್ ಅಂತ ಹೇಳ್ತೀವಿ. ಕಲರ್ ಗ್ರೇಡಿಂಗ್ ಸರ್. ಅಲ್ಲಿ ಕರ್ಕೊಂಡು ಹೋಗ್ತೀರಿ ನನ್ನನ್ನು, ಈ ಬಾಯಲ್ಲಿ ನಿನ್ನ ಬಾ ಅಂತ. ಅಂದರೆ ಸಡನ್ನಾಗಿ ನನಗೆ ಏನಂದರೆ ಏನು ಫೀಲ್ಡೇ ಗೊತ್ತಿಲ್ಲ ನನಗೆ, ಮನ್ಸಿಗೆ ತೋಚಿದ ಹಂಗೆ ಹೇಳ್ಬಿಡ್ತಾ ಇದ್ದೆ ನಾನು. ಫಿಲ್ಟ್ರ್ ಇಲ್ಲ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಆಮೇಲೆ ಆ ಫಿಲ್ಟರ್ ಮಾಡಿ ನನಗೆ ನಮ್ಮ ಗೋಪಿ ಪಿಣ್ಯ ಅವರು ರವಿ ಅದೆಲ್ಲ IAS ಆಫೀಸರ್ ಹೋಗ್ತಿದ್ದಾರೆ, ಚಪ್ಪಳ ಹೊಡ್ಬಿಟ್ಟು ಜೋರಾಗಿ ಇಲ್ಲೇ ಬಸ್ ಸ್ಟೇಷನ್ದಲ್ಲಿ ವಿಷಲ್ ಹೊಡ್ಬಿಟ್ಟು ಚಪ್ಪಳ ಹೊಡ್ಬಿಟ್ಟು ಗಾಡಿ ನಿಲ್ಸ್ಬಿಟ್ಟು ಬೈದ್ಬಿಟ್ರಿ, ಒಂದು IAS ಆಫೀಸರಿಗೆ ಹೆಂಗೆ ಅಂತ ಮಾತಾಡ್ಸೋಕೆ ಗೊತ್ತಿಲ್ಲನ್ರಿ ಹಾಗೆ ಹೀಗೆ ಅಂತ. ನಮಗೆ ಎಲ್ಲರೂ ಒಂದೇ.